ಹಾಯ್ ಫ್ರೆಂಡ್ಸ್ ನೀವು ಕೂಡ ಈ ಥರ ನಿಮ್ಮ ಫೇವ್ರೆಟ್ ಹೀರೋ ಅಥವಾ ಯಾರ್ದಾರು ಫೋಟೋ ಹಾಕ್ಕೊಂಡು ನೀವು ಕೂಡ ನಿಮ್ಮ ಮೊಬೈಲಲ್ಲಿ ಈ ಥರ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡೀಟೇಲಾಗಿ ತಿಳಿಸ್ ಫ್ರೆಂಡ್ಸ್. ಆದರೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ ಕೂಡ ಮರೆದಂಗೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್ ಈ ವಿಡಿಯೋ ಮಾಡೋದಕ್ಕೆ ನಿಮ್ಗೆ ಏನಿಲ್ಲ, ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ವಿಡಿಯೋ ಲಿಂಕ್ ಕೊಟ್ಟಿರ್ತೀನಿ. ಆ ವಿಡಿಯೋನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಏನಪ್ಪ ಅಂದರೆ ನೀವು ಒಂದು ಫೋಟೋನ ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ನಿಮ್ಮ ಕ್ರೌಮ್ ಬ್ರೌಸರಿಂದ. ಅದು ಡೌನ್ಲೋಡ್ ಮಾಡಿದ ಮೇಲೆ ನೀವು ಅದನ್ನು ಬ್ಯಾಕ್ಗ್ರೌಂಡನ್ನ ಕಂಪ್ಲೀಟಾಗಿ ರಿಮೂವ್ ಮಾಡಿರಬೇಕಾಗುತ್ತೆ. ನಾನು ಹೇಳಿದ್ದೀನಿ, ಈಗ ಒಂದು ಡಿಸ್ಕ್ರಿಪ್ಷನ್ ಒಂದು ವೀಡಿಯೋ ಲಿಂಕ್ ಕೊಟ್ಟಿರ್ತೀನಿ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡೋದು ಹೇಗೆ ಅಂತ. ನೀವೇನಿಲ್ಲ, ಕ್ರೋಮ್ ಬ್ರೌಸರ್ಗೆ ಹೋಗ್ಬಿಟ್ಟು www.background.bg ಅಂತ ಸರ್ಚ್ ಮಾಡಿದ್ರೆ ಸಾಕು, ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅಲ್ಲಿಗೆ ಅಪ್ಲೋಡ್ ಇಮೇಜ್ ಅಂತ ಇರುತ್ತಲ್ಲ, ಅಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಿದ್ರೆ ಸಾಕು, ಅದು ಕಂಪ್ಲೀಟಾಗಿ ಈ ಥರ ಬ್ಯಾಕ್ಗ್ರೌಂಡನ್ನ ರಿಮೂವ್ ಮಾಡಿಕೊಡುತ್ತೆ. ಫ್ರೆಂಡ್ಸ್ ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್ ಮೊದಲನೇದಾಗಿ ನೀವು ನಿಮ್ಮ ಕೈನ್ಮಾಸ್ಟರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೋಬೇಕಾಗುತ್ತೆ. ಫ್ರೆಂಡ್ಸ್ ನಾನು ಯೂಸ್ ಮಾಡೋ ಕೈನ್ಮಾಸ್ಟರ್ ನಿಮಗೆ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮುಖಾಂತರ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬೋದು. ಫ್ರೆಂಡ್ಸ್ ಇಲ್ಲಿ ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೀವು ರೇಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು 16:9 ಸೆಲೆಕ್ಟ್ ಮಾಡ್ಕೋತೀನಿ. ಈಗ ನೋಡ್ಬೋದು, ಇಲ್ಲಿ ನಾನೊಂದು ಬ್ಯಾಕ್ಗ್ರೌಂಡನ್ನ ಸೆಲೆಕ್ಟ್ ಮಾಡ್ಕೋತೀನಿ, ಒಂದು ಬ್ಯಾಕ್ ಕಲರ್ PNGನ. ಅದನ್ನು ಡ್ರ್ಯಾಗ್ ಮಾಡ್ತೀನಿ ಒಂದು 10 ಸೆಕೆಂಡ್ಸ್ ಗಂಟ. 10 ಸೆಕೆಂಡ್ಸ್ ಆದಮೇಲೆ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರೋ ಒಂದು ವೀಡಿಯೋ ಲಿಂಕ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಆ ವಿಡಿಯೋ ಈ ಥರ ಇರುತ್ತೆ, ನಿಮ್ಮ ಡೌನ್ಲೋಡ್ಸಲ್ಲಿ ಬಂದಿರುತ್ತೆ, ನೀವು ಅದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಈಗ ಇಲ್ಲಿ ನೀವು ನೋಡ್ಬೋದು, ಫುಲ್ ಸ್ಕ್ರೀನ್ ಮಾಡಿಕೊಂಡು ಇಲ್ಲಿ ಜಸ್ಟ್ ನೀವು ಪ್ಲೇ ಮಾಡಿ ನೋಡಬೇಕಾಗುತ್ತೆ. ಫ್ರೆಂಡ್ಸ್ ಈಗ ನೋಡ್ಬೋದು, ನಾನು ಈಗ ಪ್ಲೇ ಮಾಡಿ ತೋರಿಸ್ತೀನಿ. ನೋಡ್ಬೋದು ಫ್ರೆಂಡ್ಸ್, ಈ ಥರ ನೀವು ಇಲ್ಲಿ ಸೆಟ್ ಮಾಡ್ಕೋಬೇಕಾಗುತ್ತೆ ಇಮೇಜ್ ಎಲ್ಲಿ ಕೂರಿಸ್ಕೊಬೇಕು ಅಂತ. ಈಗ ಇಲ್ಲಿ ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿಕೊಂಡು ನಾನು ಡೌನ್ಲೋಡ್ ಮಾಡಿರೋ ಒಂದು PNGನ ಈಗ ನೋಡ್ಬೋದು ನಿಮಗೆ. ಈ PNGನ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡಿದ್ದೀನಿ. ಇದನ್ನು ಅಂದರೆ ಸ್ವಲ್ಪ ಲಾರ್ಜ್ ಮಾಡ್ಕೊತೀನಿ. ಲಾರ್ಜ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನೋಡ್ಬೋದು, ಇನ್ನೇ ನಿಮಿಷ ಕ್ಲಿಕ್ ಮಾಡಿ ಪಾಪ್ ಅಂತ ಕ್ಲಿಕ್ ಮಾಡ್ತೀನಿ. ಈಗ ಫಸ್ಟ್ ಇದನ್ನು ಡ್ರ್ಯಾಗ್ ಮಾಡ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ ಜಾಸ್ತಿ ಸೆಕೆಂಡ್ಸ್ ತೋರಿಸುತ್ತೆ. ಈಗ ನೋಡ್ಬೋದು, ಈಗ ನಾನು ಪ್ಲೇ ಮಾಡಿ ನೋಡ್ತೀನಿ ನೋಡಿ ಬೇಕಾರೆ. ಈಗ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋಣ, ಇನ್ ಅನಿಮೇಷನ್ನ 1.5ಗೆ ಇಡ್ತೀನಿ. ಈಗ ಸ್ವಲ್ಪ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್ ನೀವು. ಈಗ ನೋಡ್ಬೋದು, ನೀವು ಪ್ಲೇ ಮಾಡಿ ನೋಡಿ ಈಗ ಒಂದ್ಸರಿ. ಈಗ ನೋಡ್ಬೋದು ಕರೆಕ್ಟಾಗಿ ಬರ್ತಿದೆ. ಈಗ ಏನು ಮಾಡಬೇಕಪ್ಪ ಅಂದರೆ ಈ ಇಮೇಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಲೆಂಡಿಂಗ್ ಆಪ್ಷನ್ಗೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಸ್ಕ್ರೀನ್ ಅಂತ ಇದೆಯಲ್ಲ, ಸ್ಕ್ರೀನ್ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ಫ್ರೆಂಡ್ಸ್ ನೋಡ್ಬೋದು, ಈಗ ಅದು ಸ್ಕ್ರೀನ್ ಅಂದರೆ ಬ್ಯಾಕ್ಗ್ರೌಂಡ್ಗೆ ಹೋಗುತ್ತೆ. ಈಗ ನೋಡ್ಬೋದು ನೀವು ಒಂದು ಸ್ಕ್ರೀನಾಗಿ ಎಷ್ಟು ಚೆನ್ನಾಗಿ ಡಿಸ್ಪ್ಲೇ ಆಗ್ತಿದೆ ಅಂತ. ಈಗ ನೀವು ನೋಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಡಿಸ್ಪ್ಲೇ ಆಗ್ತಿದೆಯೋ ಇಲ್ವೋ ಅಂತ. ನೆಕ್ಸ್ಟ್ ಏನು ಮಾಡಬೇಕಪ್ಪ ಅಂದರೆ, ಈಗ ನೀವು ಇಮೇಜ್ನ ಮೂವ್ ಮಾಡಿರ್ತೀರಲ್ಲ, ಅದಕ್ಕಿಂತ 1 ಸೆಕೆಂಡ್ ಲೇಟಾಗಿ ನೀವು ಟೆಕ್ಸ್ಟ್ ಮಾಡಬೇಕಾಗುತ್ತೆ. ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಲೇಯರ್ ಮೇಲೆ ಇಲ್ಲಿ ನೀವು ನಿಮಗೆ ಏನು ಅನಿಸುತ್ತೆ ಅದನ್ನ ಟೆಕ್ಸ್ಟ್ ಮಾಡಬೇಕಾಗುತ್ತೆ. ನಾನೀಗ ಸ್ಟೈಲಿಶ್ ಸ್ಟಾರ್ ಅಂತ ಫ್ರೆಂಡ್ಸ್ ನಾನೀಗ ಟೆಕ್ಸ್ಟ್ ಆಯಿತು. ಈಗ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಾನು ಡ್ರ್ಯಾಗ್ ಮಾಡ್ತೀನಿ. ಡ್ರ್ಯಾಗ್ ಮಾಡಾದ್ಮೇಲೆ ಇಲ್ಲಿ ನೋಡ್ಬೋದು, ನಾನು ಫಾಂಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ನನಗೆ ಇಷ್ಟವಾದ ಫಾಂಟ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಈಗ ನೋಡ್ಬೋದು ಈ ಥರ ಸೆಲೆಕ್ಟ್ ಆಗಿದೆ. ಈಗ ಸೆಲೆಕ್ಟ್ ಆದಮೇಲೆ ಇದನ್ನ ಡ್ರ್ಯಾಗ್ ಮಾಡಬೇಕಾಗುತ್ತೆ, ನಿಮ್ಗೆ ಎಷ್ಟು ಸೆಕೆಂಡ್ ಬೇಕಷ್ಟೊತ್ತು. ಈಗ ನೋಡ್ಬೋದು, ನಾನೀಗ ಪ್ಲೇ ಮಾಡಿ ನೋಡ್ತೀನಿ. ಈಗ ನೋಡ್ಬೋದು, ಈಗ ಸ್ವಲ್ಪ ಕೆಳಗಡೆ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಇನ್ನೊಂದು ನಿಮಿಷ ಮೇಲೆ ಪಾಪ್ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಪಾಪ್ ಮೇಲೆ ಆದಮೇಲೆ 1.5ಗೆ ಅದನ್ನು ಕೂಡ ಸೆಟ್ ಮಾಡ್ತೀನಿ. ಈಗ ಸೆಟ್ ಮಾಡಾದ್ಮೇಲೆ ನೀವು ಒಂದ್ಸಲಿ ಪ್ಲೇ ಮಾಡಿ ನೋಡ್ಕೋಬೇಕಾಗುತ್ತೆ ಕರೆಕ್ಟಾಗಿ ಬರ್ತಿದೆಯೋ ಇಲ್ವೋ ಅಂತ. ಈಗ ನೋಡ್ಬೋದು ಸ್ಟೈಲಿಶ್ ಸ್ಟಾರ್ ಅಂತ ಬರ್ತಿದೆ. ಮತ್ತು ಈಗ ಸ್ಟೈಲಿಶ್ ಸ್ಟಾರ್ ಮೇಲೆ ಕ್ಲಿಕ್ ಮಾಡಿಕೊಂಡು ನಿಮಗೆ ನೋಡ್ಬೋದು ಇಲ್ಲಿ ಔಟ್ಲೈನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎನೇಬಲ್ ಮಾಡ್ಕೊಳ್ಳಿ. ನೋಡ್ಬೋದು ಸ್ವಲ್ಪ ಡಾರ್ಕಾಗಿ ಸ್ಟೈಲಿಶಾಗಿ ಕಾಣುತ್ತೆ. ನೋಡ್ಬೋದು ಈ ಥರ ಕೂಡ ಎಡಿಟ್ ಮಾಡಿ. ಮತ್ತು ಇಲ್ಲಿ ಓವರ್ಲೇ ಅಂತ ಇದೆಯಲ್ಲ, ನಿಮಗೆ ಸೈಡ್ಗೆ ಮೂವ್ ಆಗಬೇಕಾ, ನಿಮಗೆ ಯಾವ ಥರ ಬೇಕು ಆ ಥರ ಕೂಡ ನೀವು ಸೆಟ್ ಮಾಡ್ಕೋಬೋದು. ನನಗೆ ನಾರ್ಮಲಾಗಿ ಈ ಥರ ಸೆಟ್ ಮಾಡ್ಕೊಂಡಿದ್ದೀನಿ. ಈಗ ಇದ್ರ ಕಲರ್ ಚೇಂಜ್ ಮಾಡೋದಕ್ಕೆ ನಾನು ಇಲ್ಲಿ ಫಾಂಟ್ ಮೇಲೆ ಕ್ಲಿಕ್ ಮಾಡಿ ಈಗ ರೆಡ್ ಅಥವಾ ಬ್ಲೂನ ಸೆಲೆಕ್ಟ್ ಮಾಡ್ಕೋತೀನಿ. ನೋಡ್ಬೋದು ಈಗ ಫ್ರೆಂಡ್ಸ್, ಈಗ ಸಿಂಪಲ್ಲಾಗಿ ನೋಡ್ಬೋದು ನೀವೀಗ ಸ್ಟೈಲಿಶ್ ಸ್ಟಾರ್ ಅಂತ. ನೀವು ನಾರ್ಮಲಾಗಿ ಯಾವ ಕಲರ್ ಬೇಡ ಅಂದರೆ ನಾನು ವೈಟ್ ಕಲರ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೋಡ್ಬೋದು ಈಗ ನೆಕ್ಸ್ಟ್ ಏನಪ್ಪ ಅಂದರೆ ಇಲ್ಲಿ ನೀವು ನೋಡ್ಬೋದು, ಫ್ರೆಂಡ್ಸ್ ನಿಮಗೆ ಗ್ಲೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಇದು ಎನೇಬಲ್ ಮಾಡ್ಕೊಂಡಿದ್ದ ತಕ್ಷಣ ಏನಪ್ಪ ನಿಮಗೆ ಇಲ್ಲಿ ಚೇಂಜಸ್ ಆಗುತ್ತೆ ಅಂದರೆ, ನೀವು ಇಲ್ಲಿ ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ನಿಮಗೆ ಲೆಟರ್ಸ್ ಪಕ್ಕ ಒಂಥರ ಇಮೇಜ್ನ ಅಂದರೆ ಕಲರು ಕೂಡ ಅದನ್ನು ಇಮೇಜಾಗಿ ಕನ್ವರ್ಟ್ ಆಗಿದೆ. ಅಂದರೆ ನಿಮ್ಮ ಟೆಕ್ಸ್ಟ್ ಲೆಟರ್ ಪಕ್ಕನೂ ಆ ಕಲರ್ ಡಿಸ್ಪ್ಲೇ ಆಗ್ತಿದೆ. ಸೊ ಈ ಥರ ಕೂಡ ನೀವು ಈ ಥರ ಮಾಡ್ಬೋದು, ಆ ಥರ ಎನೇಬಲ್ ಮಾಡ್ಕೊಂಡ್ರೆ ಫ್ರೆಂಡ್ಸ್. ಈಗ ನೋಡ್ಬೋದು, ಈಗ PNG ಕಂಪ್ಲೀಟಾಗಿ ಎಡಿಟ್ ಆಗಿದೆ. ನೋಡ್ಬೋದು ಫ್ರೆಂಡ್ಸ್, ಈಗ ಒಂದು ಸಿಂಪಲ್ಲಾಗಿ ಎಷ್ಟು ಈಸಿಯಾಗಿ ನೋಡ್ಬೋದು ನೀವು ಈ ಥರ. ಈಗ ಈ ಆಡಿಯೋ ಎಲ್ಲಿರುತ್ತೆ ಅಂದರೆ ಏನೂ ಇರೋಲ್ಲ, ಜಸ್ಟ್
ನೀವು ಇದರಲ್ಲೇ ಇರುತ್ತೆ, ನೀವು ಡೌನ್ಲೋಡ್ ಮಾಡಿರ್ತೀರಲ್ಲ ಅದು ಸುಮಾರು 50 MB ಇರುತ್ತೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಗೂಗಲ್ ಡ್ರೈವ್ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಈಗ ನೋಡ್ಬೋದು ಪ್ಲೇ ಮಾಡಿ ತೋರಿಸ್ತಾ ಇದ್ದೀನಿ, ಈ ಥರ ಕೂಡ ನೀವು ಡೌನ್ಲೋಡ್ ಮಾಡ್ಬೋದು. ಈಗ ನಾನು ಕಾಪಿರೈಟ್ ಬರುತ್ತೆ ಅಂತ ಅದನ್ನು ಅಪ್ಲೋಡ್ ಮಾಡ್ತಿಲ್ಲ, ಸೊ ನಾನು ಮ್ಯೂಟ್ ಮಾಡಿದ್ದೀನಿ ಕಂಪ್ಲೀಟಾಗಿ. ಸೊ ಫ್ರೆಂಡ್ಸ್, ಇದು ಇವತ್ತಿನ ವೀಡಿಯೋ ಫ್ರೆಂಡ್ಸ್. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.